ನನ್ನ ಹೆಸರು ನಿರ್ಮಲಾ ಅಂತ. 2 ವರ್ಷದಿಂದ ಮನೇಲೇ ಇದ್ದೆ. ಕೆಲಸಕ್ಕಂತ ಎಲ್ಲಿ ಹೋಗ್ತಿರ್ಲಿಲ್ಲ. ಮಗನ ನೋಡ್ಕೊಳ್ಳೋದು, ಸ್ಕೂಲ್ಗೆ ಅವ್ನಿಗೆ ಇದು ಮಾಡೋದು, ಆ ಥರ ಅಷ್ಟೇ. ಅಂಥ ಟೈಮಲ್ಲಿ ನಮಗೆ ವಿಮುಕ್ತಿ ಕಡೆಯಿಂದ ಒಂದು ಅವಕಾಶ ಸಿಕ್ತು. ಮೊದಲು ನಾವು ವೇಸ್ಟ್ ಆಗಿ ತಿರುಗಾಡ್ತಾ ಇದ್ವಿ ಹಳ್ಳಿಗಳಲ್ಲಿ, ಯಾವುದೇ ಕೆಲಸ ಇರಲಿಲ್ಲ, ಏನಿರಲಿಲ್ಲ ಈ ಮುಂಚೆ. ಅದಕ್ಕಾಗಿ ಈಗ ನಾವು ಅದಾದ ನಂತರ ವಿಮುಕ್ತಿ ಸಂಸ್ಥೆಯವರು ನಮ್ಮನ್ನು ಕರೆದು ಇಂಟರ್ವ್ಯೂ ಮಾಡಿ. ವೀಕ್ಷಕರೇ, ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ಪೋತ್ನಾಳ್ ಸಂಸ್ಥೆಯು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ವಿಕಲಚೇತನರಿಗೆ, ಅನಾಥ ಮಕ್ಕಳಿಗೆ, ವೃದ್ಧರಿಗೆ ವಿವಿಧ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ತನ್ನ ಛಾಪು ಮೂಡಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗದ ಸಮಸ್ಯೆಯಿಂದ ಗ್ರಾಮೀಣ ಭಾಗದ ಬಡ ಕುಟುಂಬಗಳು ಆರ್ಥಿಕ ದುರ್ಬಲತೆಗೆ ಒಳಪಟ್ಟಿವೆ. ಉದ್ಯೋಗ ಹುಡುಕುತ್ತಾ ದೂರದ ನಗರಗಳಿಗೆ ಗಂಡು ಹೆಣ್ಣು ಅನ್ನದೆ ವಲಸೆ ಹೋಗುವುದು ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕಾಣಬಹುದು. ಪೋತ್ನಾಳ್ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕಳೆದ 3 ವರ್ಷಗಳಿಂದ ಮಾನ್ವಿ ತಾಲೂಕಿನ ಸುಮಾರು 16 ಹಳ್ಳಿಗಳಲ್ಲಿ ನಿರುದ್ಯೋಗ ಯುವಕ ಯುವತಿಯರನ್ನ ಮತ್ತು ಗೃಹಿಣಿಯರನ್ನ ಗುರುತಿಸಿ ಅವರಿಗೆ ಉಚಿತವಾಗಿ ಒಂದು ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ ಮಿಷನ್ಗಳನ್ನ ನೀಡಿ ಆನ್ಲೈನ್ ಬ್ರೌಸಿಂಗ್ ಸೆಂಟರ್ಗಳನ್ನ ಅಳವಡಿಸಿಕೊಡುವಲ್ಲಿ ವಂದನೀಯ ಸ್ವಾಮಿ ಡಾಕ್ಟರ್ ಸತೀಶ್ ಫರ್ನಾಂಡಿಸ್ ನಿರ್ದೇಶಕರದ್ದು ಸಮಾಜಮುಖಿ ಕೆಲಸನೇ ಅಂತ ಹೇಳಬಹುದು. ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯು ಸುಮಾರು 6 ತಿಂಗಳುಗಳ ಕಾಲ ತರಬೇತಿ ನೀಡಿ ಗ್ರಾಮದಲ್ಲಿ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹಿಸುವ ಕಾರ್ಯದಲ್ಲಿ ತೊಡಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗಲು ಮತ್ತು ಜನಸಾಮಾನ್ಯರ ಸಮಯ ಮತ್ತು ಹಣ ಉಳಿಸಲು ಹಾಗೂ ಜನರು ಕೇಂದ್ರ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಸಹಕಾರಿಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಕಳೆದ 3 ವರ್ಷದಿಂದ ಗ್ರಾಮದ ಜನತೆಗೆ ಅನೇಕ ರೀತಿಯ ಸರ್ಕಾರಿ ಸೌಲಭ್ಯಗಳಿಗಾಗಿ ಅರ್ಜಿ, ಪಹಣಿ ಮತ್ತು ವಿದ್ಯಾರ್ಥಿ ವೇತನ, ವಿಧವೆ ವೇತನ, ವೃದ್ಧಾಪ್ಯ ವೇತನ ಹೀಗೆ ಪಿಂಚಣಿ ಯೋಜನೆಗಳು ವಿವಿಧ ಹಲವು ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ಎಂದು ಗ್ರಾಮೀಣ ಭಾಗದ ಸ್ವಯಂ ಉದ್ಯೋಗಿಗಳು ತಮ್ಮ ಮನದಾಳದ ಮಾತನ್ನ ವ್ಯಕ್ತಪಡಿಸಿದರು. ವಿಮುಕ್ತಿ ಸಂಸ್ಥೆಯವರು ನಮ್ಮನ್ನು ಕರೆದು ಇಂಟರ್ವ್ಯೂ ಮಾಡಿದ್ರು, ನೀವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ಅವರು ನಮಗೆ ಲ್ಯಾಪ್ಟಾಪ್ ಕೊಟ್ಟರು, ಲ್ಯಾಪ್ಟಾಪ್ ಕೊಟ್ಟು ಪ್ರಿಂಟರ್ ಕೊಟ್ಟು ಒಂದು ಶಾಪ್ ಕೊಟ್ಟರು. ಇದೆಲ್ಲ ಅನುಕೂಲ ಮಾಡಿಕೊಟ್ಟ ನಂತರ ನಾವು ವೇಸ್ಟಾಗಿ ತಿರುಗಾಡೋದನ್ನು ಬಿಟ್ಟು ಈಗ ನಮ್ಮಲ್ಲಿ ಒಂದು ಕೆಲಸದ ಉದ್ಯೋಗದಲ್ಲಿ ತೊಡಗಿದ್ದೀವಿ. ಇದರಿಂದ ಈ ಉದ್ಯೋಗ ಮಾಡ್ತಾ ನಾವು ಆರ್ಥಿಕವಾಗಿಯೂ ಕೂಡ ಸುಧಾರಣೆ ಆಗಿದ್ದೀವಿ. ವಿಮುಕ್ತಿ ಸಂಸ್ಥೆಯವರು ಭಾಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ, ಬೇರೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಶಾಲೆಗಳಲ್ಲಿ ಕೂಡ ನಾವು ಈಗ ಡಿಜಿಟಲ್ ಮುಖಾಂತರ ಕಂಪ್ಯೂಟರ್ನ ಹೇಳ್ಕೊಡ್ತಾ ಇದ್ದೀವಿ ಗೌರ್ಮೆಂಟ್ ಶಾಲೆಗಳಲ್ಲಿ. ಅದೇ ರೀತಿಯಾಗಿ ಮತ್ತು ರಾತ್ರಿ ನಾವು ಅನಕ್ಷರಸ್ಥರಿಗೂ ಕೂಡ ಶಾಲೆಯನ್ನು ಕಲಿಸ್ತಾ ಇದ್ದೀವಿ ವಿಮುಕ್ತಿ ಸಂಸ್ಥೆ ಕಡೆಯಿಂದ. ಇಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ತೀವಿ ವಿಮುಕ್ತಿ ಸಂಸ್ಥೆ. ವಿಮುಕ್ತಿ ಕಡೆಯಿಂದ ನಮಗೆ ಈ ಸಿಸ್ಟಮು, ಲ್ಯಾಪ್ಟಾಪು, ಆಮೇಲೆ ಪ್ರಾಜೆಕ್ಟ್ರ್ ಎಲ್ಲ ಕೊಟ್ಟರು. ಇಷ್ಟರು ನಮಗೆ ಈ ಪ್ರಾಜೆಕ್ಟಲ್ಲಿ ಹೆಲ್ಪ್ ಮಾಡಿದ ಮೇಲೆ ದೊಡ್ಡ ಶಾಪ್ ಹಾಕಿದ್ದೀವಿ ಊರಲ್ಲಿ. ಆನ್ಲೈನಲ್ಲಿ ಹಳ್ಳಿಯಲ್ಲಿ ಏನೂ ಸಿಗಂಗಿಲ್ಲ ರೀ. ಪಾಣಿ ಬೇಕಂದರೆ ಒಂದು 20 ಕಿಲೋಮೀಟ್ರ್ ಬರಬೇಕು. ಅವರು ಒಂದಿನದ 300 ರೂಪಾಯಿ ಕೆಲಸ ಬಿಟ್ಟು ಬರಬೇಕು. ಆದರೆ ಇವತ್ತು ನಾವು ಆನ್ಲೈನಲ್ಲೇ ಪಾಣಿ ಕೊಡ್ತಾ ಇದ್ದೀವಿ. ಪ್ಯಾನ್ ಕಾರ್ಡ್ ಇರ್ಬೋದು, ಎಲ್ಲ ಸೇವೆನೂ ಒದಗಿಸ್ತಾ ಇದ್ದೀವಿ. ಅದರಿಂದ ಜನಕ್ಕೂ ಖುಷಿ ಅದ, ನನಗೂ ಖುಷಿ ಅದ. ಒಟ್ಟಾರೆ ವಿಮುಕ್ತಿಯಿಂದ ಈ ಥರ ಮಹಿಳೆಯರು ಮನೆಯಲ್ಲೇ ಇರಬೇಕು ಅನ್ನೋದೊಂದು ಇನ್ನೂ ಇದೆ, ಹೋಗ್ತಾ ಇಲ್ಲ. ಆದರೆ ನಮ್ಮಂಥವ್ರಿಗೆ ಅವಕಾಶ ಕೊಟ್ಟು ಇವತ್ತು ಇಷ್ಟು ಮಟ್ಟಕ್ಕೆ ನನ್ನ ಬೆಳೆಯೋಕ್ಕೆ ಕಾರಣ ಅಂದರೆ ನಮ್ಮ ವಿಮುಕ್ತಿ ಸಂಸ್ಥೆಯಿಂದ ನಮಗೆ ತುಂಬ ಸಹಾಯಕವಾಗಿದೆ. ಹೇಗೆಂದರೆ ನಾವು ಪ್ರತಿಯೊಂದು ಆನ್ಲೈನಲ್ಲಿ ಯಾವುದೇ ರೀತಿಯ ಪ್ರಿಂಟೌಟ್ ಬೇಕಿತ್ತು ಅಥವಾ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವುದೇ ಒಂದು ಅವಶ್ಯಕತೆ ಬೇಕಿತ್ತು ಅಂದರೆ ನಾವು ಬೇರೆ ಸಿಟಿಗೆ ಹೋಗಬೇಕಾಗಿತ್ತು. ಆ ಕಾರಣ ಭಾಳ ಎಲ್ಲರಿಗೂ ತೊಂದರೆ ಆಗ್ತಿತ್ತು. ವಿದ್ಯಾರ್ಥಿಗಳಿಗೆ, ರೈತರಿಗೆ ಭಾಳ ಎಲ್ಲ ರೀತಿಯಿಂದ ತೊಂದರೆ ಆಗ್ತಿತ್ತು. ಈ ಸಂಸ್ಥೆಯ ಮುಖಾಂತರ ಈ ಪ್ರಾಜೆಕ್ಟನ್ನು ನಮ್ಮ ಮೇಡಮ್ಗೆ ತಂದು ಕೊಟ್ಟೋದಕ್ಕಾಗಿ ಮತ್ತು ನಮ್ಮ ಊರಲ್ಲೇ ಶಾಪನ್ನು ಇಟ್ಟಿದ್ದಕ್ಕಾಗಿ ವಿಮುಕ್ತಿ ಸಂಸ್ಥೆಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ಭಾಳ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ. ಆನ್ಲೈನ್ ಸರ್ವಿಸ್ ಅಂದರೆ ಕೆಲವು ಹಳ್ಳಿ ಕಡೆಯಲ್ಲಿ ಕೊಡೋದಕ್ಕೆ ತೊಂದರೆ ಆಗ್ತಿದೆ. ಆ ಕಾರಣಕ್ಕಾಗಿ ಇದರಿಂದ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಸಿಗ್ತಾ ಇದೆ, ಎಲ್ಲ ರೀತಿಯಿಂದ ಸೌಲಭ್ಯಗಳು ಸಿಗ್ತಾ ಇದೆ. ಅದೇ ರೀತಿಯಾಗಿ ಮತ್ತು ನಾವು ಯಾವುದೇ ಒಂದು ರೈತರಿಗೂ ಏನಾದರೂ ಬೇಕಾಗಿತ್ತು, ಪಾಣಿ ಏನಾದರೂ ಬೇಕಿತ್ತು ಅಂದರೂ ರೈತರಿಗೂ ಸಹ ತುಂಬ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿಯಿಂದ ಮತ್ತು ವಿದ್ಯಾರ್ಥಿಗಳಿಗೂ, ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ಪು ಆಗಿರ್ಬೋದು, ಮತ್ತು ಅವರು ಅಡ್ಮಿಷನ್ ಆಗಿರ್ಬೋದು, ಮತ್ತು TC ಕಿತ್ಕೊಡೋದು ಎಲ್ಲನೂ ನಮ್ಮ ಊರಿನಲ್ಲೇ ಮಾಡುವುದಕ್ಕಾಗಿ ನಮಗೂ ಹೆಮ್ಮೆ ಇದೆ. ಒಂದು ಹಳ್ಳಿ ಊರಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ಇದೆ. ಈ ಎಲ್ಲ ಕಾರಣ ಯಾರು ಅಂದರೆ ವಿಮುಕ್ತಿ ಸಂಸ್ಥೆ. ಆ ವಿಮುಕ್ತಿ ಸಂಸ್ಥೆಗೆ ಮತ್ತು ಅಲ್ಲೆಲ್ಲ ಕಾರ್ಯ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಹೀಗೆ ಪಟ್ಟಣ ನಗರಗಳಿಗೆ ಸೀಮಿತವಾಗಿದ್ದ ಆನ್ಲೈನ್ ಬ್ರೌಸಿಂಗ್ ಸೆಂಟರ್ಗಳು ಗ್ರಾಮಗಳಲ್ಲಿಯೂ ಕಾಲಿರಿಸಲು ಸಾಕಾರಗೊಳಿಸಿದ ಕೀರ್ತಿ ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ಪೋತ್ನಾಳ್ ಸಂಸ್ಥೆಗೆ ಸಲ್ಲುತ್ತದೆ.